ಬಂಧುಗಳೇ, ಭಾರತ ದೇಶ ದೇವಭೂಮಿ ಅಂತ ಕರೀತಾರೆ. ಈ ಭಾರತ ಮಾತೆಯ ಮಣ್ಣು ಅಂತಕ್ಕಂಥದ್ದು ಏನದಲ್ಲ ಪುಣ್ಯಾತ್ಮರ, ಪ್ರತಿ ಕಣಕಣದಲ್ಲಿ ದೇವನ ವಸ್ತಿ ಐತಿ ಅಂತಕ್ಕಂಥದನ್ನ ಸಾರಿ ಸಾರಿ ಹೇಳ್ತದೆ. ಅಂತ ದೇವಭೂಮಿಯ ವಾರಸದಾರಾಗಿರ್ತಕ್ಕಂಥ ಮಹಾಮಾತೆ ಭಾರತ ಮಾತೆ ಎಂತ ಮಕ್ಕಳಿಗೆ ಜನ್ಮ ಕೊಟ್ಟಾಳು ಅಂತ ಕೇಳಿದ್ರೆ, ಆ ಮಕ್ಕಳು ತಮ್ಮ ಬದುಕಿನುದ್ದಕ್ಕೂ ಕೂಡ ಬದುಕಿ ಹೋಗಿರತಕ್ಕಂಥ ಬದುಕಿನ ಕಥೆಯನ್ನು ಒಂದು ಬಾರಿ ಹೊಳ್ಳಿ ನಾವಾಲೋಚನೆಯನ್ನ ಮಾಡಿದಾಗ ವಿಶ್ವದ ಜನ ಎಲ್ಲ ತಲೆಬಾಗ್ತಾರೆ ಭಾರತ ಮಾತೆ ಮಕ್ಕಳಿಗಾಗಿ. ಅದಕ್ಕೆ ಇವತ್ತು ಬೀರಲಿಂಗೇಶ್ವರರ ದೇವರು ಅಂತಕ್ಕಂಥದ್ದು ಬಂದದ. ದೇವರು ಅವರು ಬಂಧುಗಳೇ ತಾಯಿ ಗರ್ಭದಿಂದ ಜನಿಸ್ಯಾರ. ತಾಯಿ ಸೂರಮ್ಮ, ತಂದಿ ಭರಮಲಿಂಗ ಅಂತಕ್ಕಂಥದ್ದು. ಆ ಸೂರವ ಎಂತ ಭಕ್ತಿ ಮಾಡಿದಳು ಪರಮಾತ್ಮನನ್ನು ಕುರಿತು ಅಂತ ಕೇಳಿದ್ರ, ಹರನೇ ನನ್ನ ಉದರದಿಂದ ನರಜನ್ಮದಕ್ಕ ತೆಗೆದುಕೊಂಡು ಮಗುವಾಗಿ ಜನ್ಮ ಕೊಡಬೇಕ ತಿಳ್ಕೊಂಡು ಅನನ್ಯ ಭಾವದಿಂದ ಆರಾಧನೆಯನ್ನ ಮಾಡುತ್ತಿದ್ದಳು. ಆ ತಾಯಿಯ ಆರಾಧನೆ ನಿಮಿತ್ತವಾಗಿ ಧರಣಿ ಮೇಲೆ ಪುಣ್ಯಾತ್ಮರೇ ಮಿಕ್ಕಿದ ದೈತರನ್ನ ಸಂಹಾರ ಮಾಡುವ ಸದುದ್ದೇಶದಿಂದ ಆ ಪುಣ್ಯಾತ್ಮನ, ಆ ಯುಗ ಪುರುಷನ, ಆ ಭಂಡಾರದ ಒಡೆಯನ ಜನ್ಮ ಈ ಧರಣಿಗೆ ಆಗ್ತದ. ಅವ ಎಂದ ಜನ್ಮ ಆಗೈತೆ ಗೊತ್ತಿಲ್ಲ. ಇವತ್ತು ಪುಣ್ಯಾತ್ಮರೇ ಹುಣಸಿಕಟ್ಟಿ ಗ್ರಾಮದಲ್ಲಿ ನಾಳೆ 15ನೇ ತಾರೀಕಿನ ದಿವಸ ಇದೇ ಮಂದಿರದೊಳಗ ಅದೇ ಭಗವಂತ ಬೀರಲಿಂಗೇಶ್ವರ ದೇವರು ಅಂತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕಿನೊಂದಿಗೆ ಉದಯ ಆಗ್ತಕ್ಕಂಥ ಪ್ರಸಂಗ ಐತಿ. ಅದಕ್ಕೆ ಬಂಧುಗಳೇ, ಭಾರತ ಮಾತೆಯ ಉದರದೊಳಗ, ಮಡಿಲೊಳಗ, ಒಡಲೊಳಗ ಎಷ್ಟು ಪರಂಪರೆ ಅದಾವತ್ತಕ್ಕೆ ಲೆಕ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪರಂಪರೆಗಳ, ಅಷ್ಟು ಸಂಪ್ರದಾಯಗಳ, ಅಷ್ಟು ದೇವರುಗಳಂತ ಕರಿತೀವಿ ನಾವು. ಆ ಎಲ್ಲದರ ಮೂಲ ಉದ್ದೇಶ ಏನು ಅಂತ ಕೇಳಿದ್ರ, ಹಲವು ಪರಂಪರೆಗಳ, ಹಲವು ಸಂಪ್ರದಾಯಗಳ, ಹಲವು ದೇವತೆಗಳ ಮೂಲ ಉದ್ದೇಶ ಏನು ಅಂತ ಕೇಳಿದ್ರ, ಮಾನವ ಮಹಾಮಾನವ ಆಗಬೇಕು, ನರ ಹೋಗಿ ನಾರಾಯಣ ಆಗಬೇಕು. ಮನುಷ್ಯ ಜನ್ಮ 3,99,999 ಯವಣಿಯನ್ನ ದಾಟಿ ಕೊನೆ ಜನ್ಮಕ್ಕೆ ಬಂದಿರತಕ್ಕಂತ ಈ ಜನ್ಮವನ್ನ ಹಬ್ಬವಾಗಿ ಆಚರಣೆ ಮಾಡ್ಕೋಬೇಕು, ಉತ್ಸವವನ್ನಾಗಿ ಮಾಡಿಕೊಳ್ಳಬೇಕು. ಒಬ್ಬ ಕವಿ ಬರಿತಾನ, ಪ್ರಪಂಚ ಎಂಬ ಮುಳ್ಳಿನ ಕಂಟಿ ಮಧ್ಯದಲ್ಲಿ, ಪ್ರಪಂಚ ಎಂಬ ಮುಳ್ಳಿನ ಕಂಟಿಯ ಮಧ್ಯದಲ್ಲಿ ಜೀವ ಎಂಬ ಹೂವು ಅರಳಬೇಕಂತ, ಜೀವವೆಂಬ ಹೂವು ಅರಳಬೇಕಂತ ತಮ್ಮ ಬದುಕನ್ನು ಹೂವಾಗಿಸಿಕೊಂಡರು ಕಲ್ಮೇಶ್ವರ ಪೂಜ್ಯರು, ತಮ್ಮ ಬದುಕನ್ನು ಹೂವಾಗಿಸಿಕೊಂಡರು ಬೀರಲಿಂಗೇಶ್ವರರು, ತಮ್ಮ ಬದುಕನ್ನು ಹೂವಾಗಿಸಿಕೊಂಡರು ಬಸವಾದಿ ಪ್ರಮುಖರು. ಅದಕ್ಕೆ ಬಂಧುಗಳೇ, ನಮ್ಮ ಬದುಕನ್ನು ಹೂವಾಗಿಸಿಕೋಬೇಕಲ್ಲ. ಅದಕ್ಕೆ ಕೆಲವು ಪರಂಪರೆ ಪುಣ್ಯಾತ್ಮರೇ ಸಗುಣ ಉಪಾಸಕರಾಗ್ಯಾರ, ಇನ್ನು ಕೆಲವರು ಪುಣ್ಯಾತ್ಮರೇ ನಿರಾಕಾರವಾಗಿರ್ತಕ್ಕಂಥ ನಿರ್ಗುಣ ಉಪಾಸಕರದಾರ. ನಿರ್ಗುಣ ಇದ್ದುದೂ ದೇವರದ, ಸಗುಣ ಇದ್ದುದೂ ದೇವರದ. ಗಿಡದಾಗ ಪುಣ್ಯಾತ್ಮರು ಹೂ ಅರಳಿದ, ಕಣ್ಣಿಗೆ ಹೂ ಕಾಣಕತ್ತದ, ಅದು ಸಗುಣ. ಕಣ್ಣಿಗೆ ಹೂ ಕಾಣ್ತಾ ಇದೆ, ಅದು ಸಗುಣ. ಆ ಹೂವಿನೊಳಗಿರ್ತಕ್ಕಂಥ ಸುಗಂಧದಲ್ಲ, ಅದು ಪುಣ್ಯಾತ್ಮರೇ ನಿರ್ಗುಣ ಅಂತ ಕರೀತಾರೆ. ಅದಕ್ಕೆ ನೀವು ಸಗುಣ ಉಪಾಸಕರೇ ಆಗ್ರಿ, ನಿರ್ಗುಣ ಉಪಾಸಕರೇ ಆಗ್ರಿ, ಮೂರ್ತಿ ಆರಾಧನೆ ಮಾಡ್ರಿ, ಪುಣ್ಯಾತ್ಮರೇ ಮೌನವಾಗಿದ್ದುಕೊಂಡು ಧ್ಯಾನದೊಳಗರೆ ತಲ್ಲೀನರಾಗ್ರಿ. ಒಟ್ಟಿನ ಮೇಲೆ ಪುಣ್ಯಾತ್ಮರೇ ನಿಮ್ಮ ಬದುಕು ಹೂವಾಗಬೇಕು, ನಿಮ್ಮ ಬದುಕು ಉತ್ಸವ ಆಗಬೇಕು. ಪ್ರಪಂಚ ಎಂಬ ಮುಳ್ಳಿನ ಕಂಟಿಯ ಮಧ್ಯದಲ್ಲಿ ಜೀವ ಎಂಬ ಹೂವು ಅರಳಿಸಿದರೆ ಮಾತ್ರ ನರಜನ್ಮಕ್ಕೆ ಬಂದದ ಸಾರ್ಥಕತೆಯನ್ನು ಪಡಿತೈತಿ ಅಂತಕ್ಕಂಥ ಮಾತನ್ನ ನಾವೆಲ್ಲ ಯುಗ ಪುರುಷರು ಸಾಗಿ ಬಂದಿರತಕ್ಕಂಥ, ನಡೆದು ಬಂದಿರತಕ್ಕಂಥ ದಾರಿಯನ್ನ ಒಂದು ಬಾರಿ ನಾವು ಚೌಕಾಶಿ ಮಾಡಿದಾಗ ಗೊತ್ತಾಗ್ತದ ಪುಣ್ಯಾತ್ಮರೇ, ಗೊತ್ತಾಗ್ತದ. ಅದಕ್ಕೆ ಇವತ್ತು ನಾವೆಲ್ಲರೂ ಏನ್ ಮಾಡಿದ್ವು ಅಂತ ಕೇಳಿದ್ರೆ, ಬೀರಲಿಂಗೇಶ್ವರರ ಮೂರ್ತಿ ಕಳಸ 15ನೇ ತಾರೀಕಿದ್ರೂ ಕೂಡ ಅದರ ಪೂರ್ವಭಾವಿಯಾಗಿ
ಯಾಕೆ ದೇವರ ಗುಡಿಯನ್ನ ಕಟ್ಟಬೇಕು? ಯಾಕೆ ಪುಣ್ಯಾತ್ಮರ ಕಲ್ಲಿತ್ತದೊಂದು? ಅದು ಒಂದು ಕಲ್ಲದ ಅಡಿಯೊಳಗೆ ಬಿದ್ದಿರ್ತಕ್ಕಂಥ ಕಲ್ಲದ. ಆ ಕಲ್ಲು ಬಂದು ಇವತ್ತು ದೇವರಾಗ್ಲಕ್ಕತ್ತದ. ಅದಕ್ಕೆ ಬಂಧುಗಳೇ, ಬಲ್ಲವರು ಬರೀತಾರ, ಕಲ್ಲ ಒಂದೇ ಸಾರಿ ದೇವಸ್ಥಾನಕ್ಕೆ ಹೋಗ್ತದ, ಹಣ್ಣು ಒಂದು ಬಾರಿ ದೇವಸ್ಥಾನದ ಮಂದಿರದೊಳಗೆ ಹೋಗ್ತದ, ಪ್ರಸಾದ ಆಗಿ ಹೊರಗೆ ಬರ್ತದ. ಕಲ್ಲು ಒಂದೇ ಬಾರಿ ದೇವಸ್ಥಾನಕ್ಕೆ ಬಂದದ, ದೇವರಾಗ್ಯದ. ಮನುಷ್ಯ ಎಷ್ಟು ಬಾರಿ ಪುಣ್ಯಾತ್ಮರ ದೇವಸ್ಥಾನಕ್ಕೆ ಬಂದಾನ, ಪುಣ್ಯಕ್ಷೇತ್ರಕ್ಕೆ ಹೋಗ್ಯಾನ, ಇನ್ನ ಮನುಷ್ಯ ಹಂಗೆ ಅದಾನ. ಕಲ್ಲಿಗೆ ಮತ್ತು ಮನುಷ್ಯನಿಗೆ ವ್ಯತ್ಯಾಸವನ್ನು ನಾವು ವಿಚಾರ ಮಾಡೋದು. ಕಲ್ಲಿಗೆ ಮನುಷ್ಯನಿಗೆ ವಿಚಾರ. ಅದಕ್ಕೆ ಪುಣ್ಯಾತ್ಮರೇ ಬೇಡ್ಕೋತಾರ ಬಸವಣ್ಣ. ಏನ್ ಬೇಡ್ಕೋತಾರೋ ತಕ್ಕಿದ, ನನಗ ಗುಡಿಯ ಮೇಲಿನ ಕಳಸಾಗಿ ಮಾಡಬೇಡ, ಮಾತ್ಮರ ಪಾದದ ತೆಳಗ ಚಮ್ಮಾವಿಯಾಗಿ ಮಾಡುವಂತಕ್ಕಂಥ ಮಾತನ್ನು ಬೇಡ್ಕೋತಾನ ಪುಣ್ಯಾತ್ಮರಿ, ಬೇಡ್ಕೋತಾನ. ಯಾಕಂದ್ರೆ ಅಕಸ್ಮಾತ್ ಗುಡಿಯ ಮೇಲಿರ್ತಕ್ಕಂಥ ಕಳಸನ್ನ ಮಾಡಿದಿ ಅಂದ್ರ ಕಾಗೆ ಬಂದ ಮಲ ವಿಸರ್ಜೆಯನ್ನ ಮಾಡುತ್ತದ. ಅದೇ ಪುಣ್ಯಾತ್ಮರ ನನ್ನನ್ನ ಮಹಾತ್ಮರ ಪಾದದ ಕೆಳಗ ಚಮ್ಮಾವಿಗೆ ಮಾಡಿದಿ ಅಂದ್ರ, ಮಹಾತ್ಮರ ಪಾದ ಸ್ಪರ್ಶವಾದಾಗೊಮ್ಮೆ ನನ್ನ ಅನಂತ ಜನ್ಮದ ಪಾಪ ನಶಿಸ್ಲಿಕ್ಕೆ ಸಾಧ್ಯ ಆಗ್ತದ. ಇದು ದೊಡ್ಡ ಸಾಧನೆ ಆಗ್ತದ. ನನ್ನ ಬದುಕು ಹಬ್ಬ ಮಾಡ್ಕೊಳಕ್ ಅನುಕೂಲ ಆಗ್ತದ, ಉತ್ಸವ ಮಾಡ್ಕೊಳಕ್ ಅದ ನಾಂದಿ ಆಗ್ತದ. ಭಗವಂತ ನಾನು ಇಂಥದನ್ನ ಕೊಡು ಅಂತ ತಿಳ್ಕೊಂಡು ಆತ ಆರಾಧನೆ ಮಾಡ್ತಾನಂತ, ಪ್ರಾರ್ಥನೆ ಮಾಡ್ತಾನಂತ. ನಾವು ಪ್ರಾರ್ಥನೆ ಮಾಡೋದಕ್ಕ, ಯುಗ ಪುರುಷರು ಋಷಿ ಮುನಿಗಳು ಪ್ರಾರ್ಥನೆ ಮಾಡೋದಕ್ಕ ಏನು ವ್ಯತ್ಯಾಸ ಐತಿ ಅಂತ ಕೇಳಿದ್ರ, ಇಲ್ಲಿ ಬಂಧುಗಳೇ ನಾವೆಲ್ಲರೂ ಸಾವುಕಾರ ಬೇಕಂತಾನಂತ, ಸಂತ ಸಾಕಂತಾನಂತ. ಇಲ್ಲಿ ವಿವೇಕಿ ಮತ್ತು ಅವಿವೇಕಿ ಅಂತ ಕರೀತಾರ. ಅವಿವೇಕಿ ಕೆಲಸ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಯಾವಾಗಲೂ ತನಗ ದುಃಖವನ್ನ ಕೊಡತಕ್ಕಂಥ ಸಂಪತ್ತವನ್ನ ಗೋಳೆ ಮಾಡ್ತಾನ. ಯಾರು? ಅವಿವೇಕಿ. ತನಗ ದುಃಖವನ್ನ ಕೊಡತಕ್ಕಂಥ ಸಂಪತ್ತನ್ನೇ ಗೊಳೆ ಮಾಡ್ತಾನ. ಆದ್ರೆ ವಿವೇಕಿ ಏನ್ ಮಾಡ್ತಾನೋ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಈ ಶರೀರದೊಳಗ ಜೀವ ಇರುವಾಗನೇ ತನಗ ಆನಂದದ ಲೋಲುಪ್ತಿಯಲ್ಲಿ ತೇಲಾಡ್ತಕ್ಕಂಥ ಸಂಪತ್ತನ್ನ ಗಳಿಸ್ತಾನ. ಬಹಳ ಮಂದಿ ಪುಣ್ಯಾತ್ಮರೇ ಪಾರಮಾರ್ಥ ಅಂದ್ರ ಪ್ರಪಂಚ ಬಿಟ್ಟು ಹೋಗುವುದಂತ ತಿಳ್ಕೊಂಡಾರ. ಪಾರಮಾರ್ಥ ಅಂದ್ರ ಪ್ರಪಂಚ ಬಿಟ್ಟು ಹೋಗುವುದಂತ ತಿಳ್ಕೊಂಡಾರ. ಆದ್ರೆ ಪುಣ್ಯಾತ್ಮರು ಪಾರಮಾರ್ಥ ಏನು ಕಲಿಸ್ತೈತಿ ಅಂತ ಕೇಳಿದ್ರ, ಪ್ರಪಂಚ ಎಂಬ ಸಾಗರದ ಮೇಲೆ ತೇಲಾಡುವಂಗ ಕಲಿಸ್ತಕ್ಕಂಥದಕ್ಕೆ ಪಾರಮಾರ್ಥ ಅಂತ ಕರೀತಾರ. ಅದಕ್ಕೆ ಪುಣ್ಯಾತ್ಮರ ಆರಾಧನೆ ಅಂತ ಕರೀತಾರ. ಅದಕ್ಕೆ ಭಗವಂತನ ಚಿಂತನೆ ಅಂತ ಕರೀತಾರ. ಅದಕ್ಕೆ ಮನುಷ್ಯನಿಗೆ ಪುಣ್ಯಾತ್ಮರೇ ಚಿಂತೆ, ಚಿತೆ, ಚಿಂತನ 3 ವರ್ಗಗಳಾಗಿ ಮಾಡ್ತಾರೆ. ಚಿಂತೆ ಏನ್ ಮಾಡ್ತದಂತ ಕೇಳಿದ್ರೆ ಪುಣ್ಯಾತ್ಮರೇ, ಚಿತೆ ಶರೀರವನ್ನು ಪುಣ್ಯಾತ್ಮರ ಒಣಗಿದ ಶರೀರವನ್ನು ಸುಡುತ್ತದೆ, ಕಟ್ಟಿಗೆಯನ್ನು ಸುಡುತ್ತದೆ. ಚಿತೆ ಬೆಂಕಿ ಅಂತ ಕರೀತಾರೆ. ಅದೇ ಚಿಂತೆ ಈ ದೇಹವನ್ನು ಸುಡುತ್ತದ. ನೀವಂತೀರಿಲ್ಲ ಮಾನಸಿಕ ಆಗೈತ್ರಿ, ಅವನಿಗೆ ಮಾನಸಿಕ ಆಗೈತಿ, ತಾನ ಮಾತಾಡ್ತಾನ್ರಿ, ತಾನ ಹೇಳ್ತಾನ, ತಾನ ಕುಣಿತಾನ. ಕಾರಣ ಏನು ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಚಿಂತೆಗೆ ದೇವ್ ಬಡದ ಎದರ್ದು ಅಂತ ಕೇಳಿದ್ರೆ ಪುಣ್ಯಾತ್ಮರ ಭ್ರಮೆ ಅಂತಕ್ಕಂಥದ್ದು, ಮಾಯಾ ಅಂತಕ್ಕಂಥದ್ದು. ಅದೇ ಪುಣ್ಯಾತ್ಮರ ಚಿಂತನ ಮಾಡ್ಲಿಕ್ಕತ್ತೆ ಅಂದ್ರ ಭಗವಂತನ ಮುಂದೆ ಕೂತ್ಕೊಂಡು, ನಾನು ಎಲ್ಲಿ ಕುಂತೀನಿ ಅಂತ ಕೇಳಿದ್ರೆ ಸಾಕ್ಷಾಂತ ಶಿವನ ಒಡ್ಡೋಲಗದಾಗ ಕೂತೀನಿ, ನಾನು ಭಗವಂತನ ಸ್ವರ್ಗದಾಗ ಕೂತೀನಿ ಅಂತಕ್ಕಂಥ ಭಾವದಿಂದ ನೀವು ಕೂತೀರಿ ಅಂದ್ರ ಅದು ಪುಣ್ಯಾತ್ಮರ ಸ್ವರ್ಗ ಆಗ್ತದೆ. ಮೊದಲು ನಮ್ಮದು ಭಾವ ಶ್ರೀಮಂತಗೊಳ್ಬೇಕು, ಭಾವ ಪರಿಶುದ್ಧ ಆಗಬೇಕು. ನೀನು ಭಾವ ಶುದ್ಧ ಆಯ್ತು ಅಂದ್ರೆ, ಅದಕ್ಕೆ ಬರೀತಾರ ಒಬ್ಬ ಕವಿ, ದಿಲ್ ತೋ ಚಂಗಾ ಕಾಟ್ವೆಟ್ ಮೇ ಗಂಗಾ ಅಂತ ಹೇಳ್ತಾರೆ. ಹೃದಯ ಪವಿತ್ರವಾಗಿತ್ತಂದ್ರ, ನೋಡ್ತಕ್ಕಂಥ ಕಣ್ಣುಗಳು ಸಮಭಾವದಿಂದ ನೋಡ್ಲಿಕ್ಕತ್ತಂದ್ರ, ಸ್ವಚ್ಛ ಭಾವದಿಂದ ನೋಡಿದೆ ಅಂದ್ರ ಒಮ್ಮಣಿಗೆನ ನೀರು ಸಹಿತ ಪವಿತ್ರವಾಗಿ ಕಾಣ್ತಾವಂತ. ಅದಕ್ಕೆ ಆ ಪವಿತ್ರತೆ ಬರಬೇಕಾದ್ರೆ ಮೊದಲು ನಿನ್ನ ಭಾವ, ನಿನ್ನ ಹೃದಯ ಸ್ವಚ್ಛ ಆಗಿರ್ಬೇಕು. ಯಾಕಂದ್ರ ಈ ಜಗತ್ತಿನ್ಯಾಗ ಪುಣ್ಯಾತ್ಮರೇ, ಮನುಷ್ಯ ಒಂದು ಕಾಲಿಲ್ಲದ್ರೆ ಬದುಕಲಿಕ್ಕೆ ಬರ್ತದ, ಕಣ್ಣಿರ್ಲಿ ಅಂದ್ರೆ ಎಷ್ಟೋ ಜೀವಿಗಳದಾವ್, ಕೈ ಇರ್ಲಿಂದ ಅದಾವ್. ಆದ್ರೆ ಮನಸ್ಸು ಅಂತಕ್ಕಂಥದ್ದು ಏನದಲ್ಲ, ಅದು ಯಾರಿಗೆ ಇಲ್ಲದ ಪುಣ್ಯಾತ್ಮರ ಜಗತ್ತಿನ ಯಾವುದೂ ಇಲ್ಲ. ಅಂತ ಮನಸ್ಸನ್ನ ಎಲ್ಲಿ ನೆಲೆಗೊಳಿಸ್ಬೇಕು ಅಂತ ಕೇಳಿದ್ರ ಭಗವಂತನ ಪಾದದ ಮೇಲೆ,
ಪರಮಾತ್ಮನ ಚರಣದ ಮೇಲೆ, ಗುರುದೇವನ ಪಾದದ ಮೇಲೆ ಆ ಮನಸ್ಸನ್ನು ನೆಲೆ ನಿಲ್ಲಿಸ್ಬೇಕಂತ ಬರೀತಾರೆ. ಅದಕ್ಕೆ ದಾಸರು ಬರೀತಾರೆ, ಎನ್ನ ದೃಷ್ಟಿ ನಿನ್ನ ಅಡಿಯಲ್ಲಿ ಇರುವ ಹಾಗೇನೆ ಅಂತ ತಿಳ್ಕೊಂಡು. ಅದಕ್ಕೆ ಬೀರೇಶ್ವರರು ಏನ್ ಮಾಡಿದ್ರು ಅಂತ ಕೇಳಿದ್ರ, ಬೆಳಗ್ಗೆ ಬಂದಿರ್ತಕ್ಕಂಥ ಪೂಜಾರಿ ಸಾಯಂಕಾಲ ಇರ್ತಿದ್ದಿಲ್ಲ, ಸಾಯಂಕಾಲ ಇರ್ತಕ್ಕಂಥ ಪೂಜಾರಿ ಬೆಳಗ್ಗೆ ಇರ್ತಿದ್ದಿಲ್ಲ. ಸವಿಲಾರದಂತ ಶಿಷ್ಯ ಬೇಕು, ಸವಿಲಾರದಂತ ಪೂಜಾರಿ ನನಗೆ ಬೇಕಂತ ತಿಳ್ಕೊಂಡು ಇದೇ ನಿಮ್ಮ ಹುಕ್ಕೇರಿ ತಾಲೂಕಿನ ಗೋಡಾಗಿರಿ ಗುಡ್ಡದೊಳಗ ಗಜಲಿಂಗೇಶ್ವರನಾಗಿ ಪುಣ್ಯಾತ್ಮರೇ 12 ವರ್ಷ ಭಗವಂತನ ಸಲುವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾನೆ, ಆರಾಧನೆಯನ್ನ ಮಾಡ್ತಾನೆ. ಎಂತ ಆರಾಧನೆ ಮಾಡ್ತಾನೆ, ಎಂತ ಸಂಪತ್ತನ್ನು ಪಡ್ಕೊಂಡ ಆತ ಕೇಳಿದ್ರ, ಈ ಭೂಮಿ ಇರುವವರೆಗಿನೂ ಅವನ ಹೆಸರು ಅಜರಾಮರವಾಗಿ ಉಳಿಬೇಕಾಗ್ತದ. ಅಂತ ಶಿಷ್ಯ ಶಿರೋತ್ತಮನನ್ನ, ಅಂತ ಶಿಷ್ಯ ಸಂಪತ್ತನ್ನ ನನಗೆ ಕೊಡುವಂತಕ್ಕಂಥ ಭಾವನೆಯೊಳಗ ಆ ಭಗವಂತಗ ಪ್ರಾರ್ಥನೆ ಮಾಡ್ತಾನೆ. ಅದಕ್ಕೆ ಬಂಧುಗಳೇ, ದಾಸರು ಕೂಡ ಹೇಳ್ತಾರ, ಈ ಲೋಕದೊಳಗ ಪುಣ್ಯಾತ್ಮರೇ ನಿಜವಾಗಿರತಕ್ಕಂಥ ನಮ್ಮೆಲ್ಲರ ಬಂಧು, ನಮ್ಮೆಲ್ಲರ ತಂದೆ, ನಮ್ಮೆಲ್ಲರ ಆಪತ್ತು ಬಾಂಧವ ಯಾರು ಅಂತ ಕೇಳಿದ್ರೆ ಭಗವಂತ, ದೇವರು. ದೇವರು ಜಗತ್ತಿನ ತುಂಬೆಲ್ಲ ದೇವರು ತುಂಬಿಕೊಂಡಾನ ಗುರುಗಳೇ. ಈ ಗುಡಿಯಾಗ ಅಷ್ಟ ದೇವರದಾನಂದ್ರೆ ಇಷ್ಟು ಗುಡಿ ಕಟ್ಟಿ ಇಡಾಕತ್ತಿದ್ವಿ ಅಂತ ತಿಳ್ಕೊಂಡು ಸಂಶಯ ಪ್ರಶ್ನೆ ಮಾಡಿದ್ರು. ಬಂಧುಗಳೇ, ಈ ಮನಸ್ಸು ಅಂತಕ್ಕಂಥದ್ದು, ಮನುಷ್ಯ ಅಂತಕ್ಕಂಥದ್ದು ಇದು ದೇವಸ್ಥಾನದ, ಇದು ಪವಿತ್ರ ಜಾಗದ. ಇಲ್ಲಿ ಬಂದಾಗ ನಿನ್ನ ಮನಸ್ಸು ಒಂದಿಷ್ಟು ಪರಿವರ್ತನೆ ಆಗಲಿ ಅಂತಕ್ಕಂಥ ಭಾವನೆಯಿಂದ ನಮ್ಮ ಪೂರ್ವಜರು ಏನ್ ಮಾಡ್ಯಾರ ಅಂತ ಕೇಳಿದ್ರ, ಒಂದು ಗುಡಿಯನ್ನು ಕಟ್ಟಿ ಆ ಗುಡಿಯೊಳಗೊಂದು ಮೂರ್ತಿಯನ್ನಿಟ್ಟು ನಿನಗ ಆಧಾರ ಪುಣ್ಯಾತ್ಮರೇ ನೋಡ್ಲಿಕ್ಕೆ. ಇದಕ್ಕೆ ಕರ್ಮ ಅಂತ ಕರೀತಾರ. ಪ್ರಥಮಕ್ಕೆ ಪುಣ್ಯಾತ್ಮರೇ ಮೊದಲು ಯಾವ ಪುಣ್ಯಾತ್ಮ ಒಂದು 3-4 ಜನ ಇದ್ರತ್ತವ್ರು ಊರಾಗ ಹೆಂಗಿದ್ರ ತಕ್ಕಿದ್ರೆ ಕಷ್ಟಕ್ಕೆ ಕರಿಬೇಡ್ರಿ, ಊಟಕ್ಕೆ ಮರಿಬೇಡ್ರಿ ಅನ್ನುವಂಥ ಸ್ಥಿತಿ ಒಳಗಿದ್ರಂತ. ಅಂತವ್ರ ಪುಣ್ಯಾತ್ಮರಿ ಯಾರಾದ್ರೂ ಊರಾಗ ಸಾಧುರು ಬಂದ್ರಂದ್ರ ಅವ್ರನ್ನ ಹೋಗಿ ಹಿಡ್ಕೊಂಡು ತಂದ ದೇವ್ರ ನೋಡಿದ್ಯನಂತ ಕೇಳ್ತಿರಂತ, ದೇವ್ರ ತೋರಿಸ್ತೇನಂತ ಕೇಳ್ತಿದ್ರಂತ. ಆ ಊರಾಗ ಮಹಾತ್ಮರು ಬರಾಕ ಹೆದರಾಕತ್ತಿದ್ರಂತ. ಅದರಾಗ ಪುಣ್ಯಾತ್ಮರು ಒಬ್ಬ ಗಟ್ಟಿ ಮನೋಭಾವ, ಭಗವಂತನ ಸಲುವಾಗಿ ತನ್ನ ಬದುಕನ್ನ ಮೀಸಲಿಟ್ಟಿರ್ತಕ್ಕಂಥ ಅಕ್ಕ ಹೇಳ್ತಾಳ ಪುಣ್ಯಾತ್ಮ, ತಾವೆಲ್ಲ ಕೇಳಿರೋ ಒಬ್ಬ ಕವಿ ಬರಿತಾನ, ಶ್ರೀಶೈಲ ಮಲ್ಲಿಕಾರ್ಜುನ ಮುಡಿಗೆ ತನ್ನ ಬದುಕನ್ನ ಏರಿಸಲಿಕ್ಕೆ ಮೀಸಲಿಟ್ಟಿರ್ತಕ್ಕಂಥ ತಾಯಿ ಅಕ್ಕಮಾದೇವಿ ಅಂತಕ್ಕಂಥ ಮಾತು ಬರೀತಾರ. ತನ್ನ ಈ ಬದುಕನ್ನೇ ಅವನಿಗೆ ಮೀಸಲದ ಹೂವಾಗಿ ಅವನ ಮುಡಿಗೆ ಏರಿಸಿರ್ತಕ್ಕಂಥ ಸಾಧ್ವಿ ಶಿರೋಮಣಿ ಯಾರು ಅಂತಕ್ಕಿದ್ರ ಅಕ್ಕಮಾದೇವಿ ಅಂತ ಕರೀತಾರ ಬಂಧುಗಳೇ. ಅಂತ ಬದುಕನ್ನ ಬಂಧುಗಳೇ ಆ ಭಗವಂತನಿಗೆ ಮೀಸಲಿಡಬೇಕಾಗ್ತದ. ಆ ಮೀಸಲು ಇಡುವ ಸಲುವಾಗಿನ ನಾವು ಬಡದಾಡಬೇಕಾಗ್ತದ. ಅದಕ್ಕೆ ಪುಣ್ಯಾತ್ಮರು ಇದಕ್ಕೆ ಆರಾಧನೆ, ಭಕ್ತಿ, ದೇವರು ಅಂತ ಕರೀತಾರ. ಮಾತಾಡ್ಬೇಡ್ರಿವ, ಯಾಕೆ ಆಟ ಮಾಡಿಸ್ಕೊತ್ಕೊಂಡಿರ್ತೀರಿ ಕಥಕ ಹೇಳತ್ತೀವಿ. ಅದಕ್ಕೆ ದೇವರು ಪುಣ್ಯಾತ್ಮರೇ ಭಗವಂತನಿಗೆ ನಾವು ಸಲ್ಲಿಸ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಕೃತಜ್ಞತೆ ಭಾವ ಅಂತ ಕರೀತಾರ. ಈ ಜಗತ್ತಿನಾಗ ಪುಣ್ಯಾತ್ಮರೇ ಗಾಳಿ ಕೂಡ ತನ್ನ ಪರಮಾತ್ಮ ಯಾರಿಗಾಗಿ? ನಮಗಾಗಿ. ಮಳೆಯನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ ಯಾರಿಗಾಗಿ? ನಮಗಾಗಿ ಕೊಡ್ತಾ ಇದ್ದಾನೆ. ಅಂತ ಪರಮಾತ್ಮನಿಗೆ ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸುಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ಅನ್ನವನ್ನುಂಡು ಅನ್ಯರನ್ನು ಹೊಗಳುವೆ ಅಂತಕ್ಕಂಥ ಮಾತು ಬರೀತಾರ. ಅದಕ್ಕೆ ಪುಣ್ಯಾತ್ಮರು ಇಷ್ಟೆಲ್ಲ ಭಗವಂತ ಕೊಟ್ಟಾನ, ಅವನಿಗೆ ನಾವೇನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಒಂದು ಸಲ ಆಲೋಚನೆ ಮಾಡಿದಾಗ ಬಹಳ ಮಂದಿ ತಲೆಯೊಳಗೆ ನಾವು ದೇವರಿಗೆ ಬಂಗಾರ ಕೊಡ್ತೀವಿ, ಬೆಳ್ಳಿ ಕೊಡ್ತೀವಿ, 10,000 ಪಟ್ಟಿ ಕೊಡ್ತೀವಿ ಅಂದಾಗ ಮನುಷ್ಯ ಪುಣ್ಯಾತ್ಮರೇ ದೇವರು ಕೇಳ್ತಾನಂತ, ನೀನ್ ಎಲ್ಲಿದು ಕೊಟ್ಟಿದಿ ಅಂತ. ನೀನ್ ಎಲ್ಲಿದು ಕೊಟ್ಟಿಪ್ಪ? ನೀರು ಕೊಟ್ಟಾವ, ಭೂಮಿ ಕೊಟ್ಟಾವ, ಬೆಳಿಲಕ್ಕ ಕಾಲ ಕಾಲಕ್ಕೆ ಸಮಯಕ್ಕೆ ಗಾಳಿ ಅನುಕೂಲಗಳನ್ನು ಇಟ್ಟಾವ ಪರಮಾತ್ಮ. ಇದೆಲ್ಲ ಅವಂದ್ ಅಂದ ಬಳಕ. ಅದಕ್ಕೆ ಬರೀತಾರ ಪುಣ್ಯಾತ್ಮರೇ, ನೀನಿತ್ತ ವರವಲ್ಲವೇ ಈ ಹೂವು ಹಣ್ಣು ಅಂತ ಬರೀತಾರ. ಅಂತ ಎಲ್ಲ ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ನಾವೊಂದಿಷ್ಟು ಪುಣ್ಯಾತ್ಮರ ಕ್ರಿಯೆಗಳನ್ನು ಮಾಡಬೇಕು, ಕಾರ್ಯಗಳನ್ನು ಮಾಡಬೇಕು. ಆ ಕಾರ್ಯವನ್ನು ಮಾಡಬೇಕಾದ್ರೆ ಪುಣ್ಯಾತ್ಮರ ಇದಕ್ಕೆ ಕರ್ಮ ಅಂತ ಕರೀತಾರ, ಇದಕ್ಕೆ ಪುಣ್ಯಾತ್ಮರ ಕಾರ್ಯ ಅಂತ ಕರೀತಾರ. ಅಂತ ಕಾರ್ಯವನ್ನು ಮಾಡ್ತಾ ತನ್ನ ಜೀವನವನ್ನು ಕಳಿತಕ್ಕಂಥ ಒಬ್ಬ ಸಂತ, ಒಬ್ಬ ಮಹಾತ್ಮ, ಒಬ್ಬ ಸಾಧು ಗ್ರಾಮದೊಳಗೆ ಬರ್ತಾರ. ಇವ್ರೇನು 4-5 ಜನ ಇದ್ದರಲ್ಲ, ಮನೆಗೆ ಬ್ಯಾಸರಾಗಿರು, ಊರಿಗೆ ಬ್ಯಾಸರಾಗಿರು.
ಯಾರಿಗೂ ಕೇಳಿದ್ರ ಹುಟ್ಟಿದ ಯಾಕೋ ಅಂದ್ರತ್ತ ಸಾಯಿ ಸಲುವಾಗಿ, ಸತ್ಯ ಯಾಕೋ ಅನ್ನೋ ಹುಟ್ಟೋ ಸಲುವಾಗಿ ಅಂದ್ರ ಅಷ್ಟೈತಿಲ್ರಿ ನಮ್ದು. ಬಂದ್ ಯಾಕಂಡು ಹೋಗೋ ಸಲುವಾಗಿ, ಹಾದ್ ಯಾಕ ಬರೋ ಸಲುವಾಗಿ. ಆದರೆ ಬಂದು ಹೋಗುವುದರ ಮಧ್ಯದಲ್ಲಿ ಬದುಕು ಅಂತಕ್ಕಂಥದ್ದು ಏನದಲ್ಲ, ಅದು ಪುಣ್ಯಾತ್ಮರ ಸಾರ್ಥಕತೆ ಆಗಬೇಕು. ಹಂಗ ನೀನು ಬದುಕಬೇಕಂತ ತಿಳ್ಕೊಂಡು ನಮ್ಮ ಪುಣ್ಯಾತ್ಮರೇ, ನಮ್ಮ ಋಷಿಮುನಿಗಳು ನಮಗ ಅಪರೂಪವಾಗಿರ್ತಕ್ಕಂಥ ಅನುಭವದ ನುಡಿಯನ್ನ ನಮ್ಮ ಬದುಕಿಗೆ ಎಡೆ ಮಾಡಿ ಹೋಗ್ಯಾರಪ್ಪ. ಅದನ್ನೆಲ್ಲ ನೀವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಬಸವಣ್ಣ ಹೇಳಿದ, ತಂದೆ ನೀನು, ತಾಯಿ ನೀನು, ಅವನಿಗೆ ಕೊಂಡಾಡ್ತಾನ. ಕನಕ ಹೇಳ್ತಾನ, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ. ಅದಕ್ಕ ನನ್ನ ದೃಷ್ಟಿ ಎಲ್ಲಿರ್ಬೇಕು ಅಂತ ಕೇಳಿದ್ರ, ನಿನ್ನ ಅಡಿಯಲ್ಲಿ, ನಿನ್ನ ಮುಡಿಯಲ್ಲಿ ಇರಬೇಕು. ಅಂತ ಭಗವಂತನನ್ನ, ಅಂತ ದೇವರನ್ನ ನಮಗೊಂದಿಷ್ಟು ತೋರಿಸುವ ತಿಳ್ಕೊಂಡು ಇವರು ಹೊರಾಗ ಬಂದ ಸಾಧುರಿಗೆಲ್ಲ ಗಂಟು ಬಿದ್ದಿದ್ರು. ಹೊರಾಗ ಬಂದಿರತಕ್ಕಂಥ ಎಲ್ಲ ಸಾಧುರಿಗೆ ಗಂಟು ಬಿದ್ದಂತ ಸಂದರ್ಭದಾಗ ಬಂಧುಗಳೇ, ಒಬ್ಬ ಮಹಾನುಭಾವ ಬಂದ. ಓ ಸ್ವಾಮಿಗಳು, ದೇವರ ತೋರಿಸ್ತೀರೇನ್ರಿ ಅಂತ ಕೇಳಿದ್ದ. ತೋರಿಸ್ತಾನ. ನೋಡೇನಿ, ತೋರಿಸ್ತೀನಿ. ಆದರೆ ನಿಮಗ ದೇವರ ತೋರಿಸ್ಬೇಕಾದ್ರೆ ನಂದೊಂದು ಕಂಡೀಷನ್ ಐತಿ. ಏನು? ನನಗೆ ಹಸುವಾಗ್ಯದ, ನನಗ ಮೊದಲು ಹೊಟ್ಟಿ ಪ್ರಸಾದ ಹಾಕ, ಆಮೇಲೆ ನಿನಗ ದೇವರವನ್ನು ತೋರಿಸ್ತೀನಿ. ಇವರಿಗೆ ಪುಣ್ಯಾತ್ಮರೇ ಮನ್ಯಾಗ ಮೊದಲು ಊಟಕ್ಕೂ ಇವರಿಗೆ ಕೊಡ್ತಲಾಗಿರಿನ, ಹೊರಗೆ ಯಾರಿಗೂ ಹೆಂಗ್ ಹಾಕವ್ರಿ ಅದನ್ನ? ಅವ್ರ ಕಲ್ಪನೆ ಮಾಡ್ರು. ಅಲ್ಲೇ ಒಂದು ಆಕಳ ಅಡ್ಡಾಡ್ತಿತ್ತು. ಆಕಳಂತಕ್ಕೆ ಹೋಗಿ ಆ ಗೋಪಿ ತಾಯಿಗೆ ನಮಸ್ಕಾರ ಮಾಡಿ, ಒಬ್ಬ ಸಾಧು ಬಂದಾನೇವಾ, ಹಾಲು ಬೇಕಂತ, ಹೊಟ್ಟೆ ಹಸದತಿ ಅಂತ, ನಿನಗ ಮೊದಲು ಉಪಕಾರಿ ಪರೋಪಕಾರಿ ಅಂತ ಕರೀತಾರ ನಿನಗ. ಅದಕ್ಕೆ ತಾಯಿ ಒಂದಿಷ್ಟು ಹಾಲು ಕೂಡ ತಿಳ್ಕೊಂಡು ಆ ಆಕಳ ಹಾಲು ಹಿಂಡಿ ತಂದ ಆ ಸಾಧು ಮಹಾತ್ಮನ ಮುಂದೆ ಕೊಡ್ತಾರ. ಆತ ಏನ್ ಮಾಡಿದ ಆತ ಕೇಳಿ, ಒಂದು ತಾಮ್ರದ ಕಡ್ಡಿ ತಗೊಂಡ ಅದ್ರಾಗ ಹಿಂಗ ತಿರ್ಸ್ಲಿಕ್ಕತ್ತ. ಆ ಹುಡುಗರೆಲ್ಲ ನಗಲಕತ್ತ. ಓ ಸಾಧು, ನಿನಗ ದೇವರ ತೋರ್ಸಂದಿದ್ಯೋ, ಹಾಲು ಕೊಡೋದು ತೋರ್ಸೋದು ಬಿಟ್ಟ ಆ ಹಾಲಿನ ಕಡ್ಡಿ ಅಳ್ಳಾಡ್ಸುವಂತ ಯಾಕೆ ಕೊಟ್ಟಿದ್ರು ಅಂತ ಕೇಳಿದ್ರು. ಹಾಲಿನ ಕಡ್ಡಿ ಅಲ್ಲಾಡ್ಸೋತ್ ಯಾಕೆ ಕೂತಿದಿ ಅಂತ ಕೇಳಿದಾಗ, ಹಾಲಿನೊಳಗ ತುಪ್ಪ ಐತಿ ಅಂತ ಹಿಂದೆ ಹಿರಿಯಾರು ಹೇಳ್ಯಾರಪ್ಪ, ಆ ತುಪ್ಪ ಎಲ್ಲಿ ಐತಿ ಅಂತ ನಾ ಹುಡುಕ್ಯಾಡ್ಲಕ್ ಹತ್ತೀನಿ ಅಂತ ಹೇಳಿದಂತ. ಹುಡುಗರಂದಂತ, ಎಷ್ಟು ದಡ್ಡರೇದಿ ಅಂದ, ನಿನ್ನ ಕಡೆ ಹೆಂಗ ದೇವರತ್ತ? ಅಲ್ಲ, ಹಾಲಿನ ತುಪ್ಪ ಬರ್ಬೇಕಾದ್ರ ಮೊದಲ ಹಾಲ ಕಾಸಬೇಕು, ಕಾಸಿ ಆರಿಸ್ಬೇಕು, ಹಚ್ಚಬೇಕು, ಹಚ್ಚಿ ಕಡಿಬೇಕು. ಕಡದದ ಪುಣ್ಯಾತ್ಮರೇ ಬೆಣ್ಣೆ ಬರ್ತದ, ತಗದ ಕಾಶದಾಗ ತುಪ್ಪ ಸಿಗ್ತದ. ಹಿಂಗ್ಯಾಂಗ ಸಿಗ್ತತ್ರಿ ಸಾಧು ಮಹಾತ್ಮರ ಅಂದಾಗ ಅವ್ರು ಹೇಳಿರತ್ತ, ಮತ್ತ ದೇವ್ರ ನಾವ್ ಹೆಂಗ ಸಿಗ್ತಾನೋ ಹುಚ್ಚಾತ ಕೇಳಿದ. ದೇವ್ರ ನಾವ್ ಹೆಂಗ ಸಿಗ್ತಾನ? ಶ್ರವಣ ಮಾಡ್ಬೇಕ, ಮನನ ಮಾಡ್ಬೇಕ, ನಿಧಿಧ್ಯಾಸ ಮಾಡ್ಬೇಕ, ಕೊನೆಗೆ ಸಾಕ್ಷಾತ್ಕಾರ ಅಂತಕ್ಕಂಥ ದೇವರ ದರ್ಶನ ಆಗ್ತದ. ಅದಕ್ಕ ಹಂಗ ಸಾಧನ ಅದಾವಪ್ಪ. ಆ ಸಾಧನಾ ಪ್ರಕಾರ ದುಡುದಿ ಅಂದ್ರ ದೇವರ ನೋಡು ಕಣ್ಣು ನಿನಗ ಬೇಕಾಗಿತ್ತಂದ್ರ, ಈಗ ಪುಣ್ಯಾತ್ಮರ ಹೆಂಗ ಕಲ್ಲ ಲಿಂಗಾಗಿ ಬಂದದ, ಕಂಚ ಮೂರ್ತಿಯಾಗಿ ಬಂದದ, ಇವತ್ತದು ಲಿಂಗದ, ಅದು ಮೂರ್ತಿ ಅದ. ಪುಣ್ಯಾತ್ಮರ ನಾಳೆ 15ನೇ ತಾರೀಕಿನ ನಸ್ಕಿನ ಬ್ರಾಹ್ಮಿ ಮುಹೂರ್ತಕ್ಕ ದೇವರಾಗಿ ನಿಮಗೆ ದರ್ಶನ ಕೊಡಬೇಕಾಗಿತ್ತಂದ್ರ ಅದಕ್ಕೊಂದು ದಿವ್ಯವಾಗಿರ್ತಕ್ಕಂಥ ಹಸ್ತ ಸ್ಪರ್ಶ ಆಗುತ್ತದ. ಒಬ್ಬ ಸದ್ಗುರು ಅಂತಪ್ಪ ಶ್ರೋತ್ರಿ ಬ್ರಹ್ಮನಿಷ್ಠ ಪುಣ್ಯಾತ್ಮರೇ, ತನು ಶುದ್ಧಿ, ಮನ ಶುದ್ಧಿ, ಎಲ್ಲ ಶುದ್ಧಿ ತ್ರಿಕರಣವಾಗಿ ಶುದ್ಧವಾಗಿರ್ತಕ್ಕಂಥ ಸದ್ಗುರು ಬಂದ ಆ ಕಲ್ಲಿಗೆ, ಆ ಲಿಂಗಕ್ಕ, ಆ ಕಂಚಿನ ಮೂರ್ತಿಗೆ ತನ್ನ ದಿವ್ಯವಾಗಿರ್ತಕ್ಕಂಥ ಹಸ್ತವನ್ನು ಸ್ಪರ್ಶ ಮಾಡಿ ಮಾಮಂತ್ರವನ್ನ ಅದಕ್ಕೆ ಬೋಧನಾ ಮಾಡಿದಂದ್ರ ಅದು ದೇವರಾಗಲಿಕ್ಕೆ ಪ್ರಾರಂಭ ಆಗ್ತದ. ನಿಮಗ ವರಗಳನ್ನು ನೀಡ್ಲಿಕ್ಕೆ ಪುಣ್ಯಾತ್ಮರೇ ಸನ್ನದಾಗ್ತದ. ಇವತ್ತೊಂದು ಕಂಚು ಹೋಗಿ ವರ ಕೊಡ್ತದ, ಒಂದು ಕಲ್ಲು ಹೋಗಿ ದೇವರಾಗ್ತದ. ಅಂದ್ರ ಆ ಕಲ್ಲಿಗೆ ಕಂಚಿಗೆ ದೇವರ ಮಾಡೋ ಶಕ್ತಿ ಒಬ್ಬ ಸದ್ಗುರುನ ಬಲ್ಲಿ ಐತೆ. ಅಂದ್ರ ನಾವು ಪುಣ್ಯಾತ್ಮರೇ ಮಾನವರದಿವು, ನಮಗ ಅರುವಂತಕ್ಕಂಥದೈತಿ. ಅರುವುಳ್ಳ ಮನುಷ್ಯನಿಗೆ ಪುಣ್ಯಾತ್ಮರೇ ದೇವಲಾಗಲಿಕ್ಕೆ ಏನಾಗಾದಂತ ಕೇಳ್ತಾರ. ಏನಾಗದ ಹರನನ್ನ ಒಲಿಸುವುದು ಏನಾಗದಂತ ಬರೀತಾರ. ಅಂತ ಪವಿತ್ರವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನ ತೆಗೆದುಕೊಂಡು ಬಂದ ಮೇಲೆ ಈ ಬದುಕು ಯಾದಕ್ಕಾಗಿ ಮೀಸಲಿಡಬೇಕು ಅಂತ ಕೇಳಿದ್ರ, ಪುಣ್ಯಾತ್ಮರೇ ಈ ಬದುಕನ್ನ ಕೊಟ್ಟಿರ್ತಕ್ಕಂಥ, ಜೀವ ದಾನ ಮಾಡಿರ್ತಕ್ಕಂಥ ಪುಣ್ಯಾತ್ಮರೇ, ಸಾವು, ಹುಟ್ಟು ಮತ್ತು ಸಾವುಗಳು ಅಂತಕ್ಕಂಥ ಇದ್ರ ಮಧ್ಯದಲ್ಲಿ ಅಪರೂಪವಾಗಿರ್ತಕ್ಕಂಥ ನಿಸರ್ಗ ದೇವತೆ ಬದುಕು ಏನು ಕೊಟ್ಟಾಳ, ಆ ಬದುಕು ಕೊಟ್ಟದಕ್ಕೆ ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಕೃತಜ್ಞತಾ ಭಾವ ಬೇಕು, ಉಪಕೃತನಾಗಬೇಕು ಅಂತ ಬರೀತಾರ.
ಉಪಕೃತನ ದೇವನ ಮನೆ ಇದು ಅಂತ ಬರದಾರ ಬಾಡಿಗೆದಾರರು. ಉಪಕೃತನಾಗಬೇಕಪ್ಪ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ. ಯಾರಿಗೂ ಉಪಕೃತರಾಗಬೇಕು ಅಂತ ಕೇಳಿದ್ರ 9 ತಿಂಗಳ ಒಡಲೊಳಗಿಟ್ಟುಕೊಂಡು ಈ ಪುಣ್ಯಾತ್ಮರೇ ತನ್ನ ಗರ್ಭವನ್ನೇ ಗುಡಿಯಾಗಿ ಮಾಡಿ, ರಕ್ತವನ್ನೇ ಅಭಿಷೇಕ ಮಾಡಿ, ಪುಣ್ಯಾತ್ಮ ಕರುಳನ್ನ ಮಾಲೆಯಾಗಿ ಮಾಡಿ, ಸಾವಿರ ಚೋಳಿನ ಬೇಣೆಯನ್ನ ಸಹಿಸಿಕೊಂಡು ನಮ್ಮನ್ನ ಈ ಭೂಮಂಡಲಕ್ಕೆ ತಂದಿರತಕ್ಕಂತ ತಾಯಿ ನಮಗ ಪುಣ್ಯಾತ್ಮರ ದೇವರಾಗ್ತದಂತ ಬರೀತಾರ.